ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಎಕ್ಸೈಸಲ್ಲಿ ಲೂಟಿಕೋರೆ ತುಂಬಿಕೊಂಡಿದ್ದಾರೆ. ಇವರ ಒಂದು ಅಭ್ಯಾಸದಿಂದ ಅನೇಕರು ಕಳ್ಳ ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಹಳ್ಳಿಗಳಲ್ಲಿ ಸಾರಾಯಿ ಸಪ್ಲೈ ಆಗ್ತಾಯಿದೆ. ಬೆಳಗಾವಿಯಲ್ಲಿ ವಿನಯ್ ಹಾದಿಮನಿ ಬಗ್ಗೆ ಹೇಳಿದ್ವು, 2 ಎಪಿಸೋಡ್ ಹೇಳಿದ್ದೇವೆ. ಬೆಳಗಾವಿ ಏನು ಬಸ್ ಸ್ಟ್ಯಾಂಡ್ ಎದುರುಗಡೆ ಏನಿದೆ ಅಲ್ಲಿ ಕಬಡ್ಡಿ ವಾಣಿಜ್ಯದ ತೆಗೆದುಕೊಂಡು ಈತನೇ ಅಲ್ಲಿ ಸಾರಾಯಿ ಅಂಗಡಿ ನಡೆಸ್ತಾ ಇದ್ದಾನೆ. CL2 ಇದೆ, CL7 ಥರ ಈತ ನಡೆಸ್ತಾ ಇದ್ದಾನೆ. ಅದೇ ಇರಲಿ. 2ನೇ ಎಪಿಸೋಡಲ್ಲಿ ಏನು ಹೇಳಿದ್ವು ನಾವು, ಎಲ್ಲೆಲ್ಲಿ ಇವರು ಮಹಾತ್ಮ ಫುಲೆ ರೋಡಲ್ಲಿ, ಹಿಂದವಾಡಿ ಮಹಾತ್ಮ ಫುಲೆ ರೋಡಲ್ಲಿ ಒಂದು ರಹಸ್ಯ ಸ್ಥಳ ಇದೆ. ಆ ರಹಸ್ಯ ಸ್ಥಳದಲ್ಲಿ ಎಲ್ಲರ ಕಂಪ್ನಿಯವರು ಬಾಟಲ್ಗಳನ್ನು ಮಿಕ್ಸ್ ಮಾಡ್ತಾರೆ. ಅದರಲ್ಲಿ ಕಬಡ್ಡಿ ವೈನ್ಸ, ನಂತರ ಓಡ್ಕಾ ನೆಕ್ಸ್ಟ್ ಬಾಲಾಜಿ ವೈನ್ಸ್ ಮತ್ತು ಮಿಡಲ್ ಲ್ಯಾಂಡ್ ಬಾರ್ ಇವೆಲ್ಲ ಮಿಕ್ಸ್ ಮಾಡಿ ಮಾರ್ತಾಯಿದ್ದಾರೆ. ಮಿಕ್ಸಾಗಿ ಹಣವನ್ನು ಹಂಚ್ಕೊಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ಅತ್ಯಂತ ಸಮಗ್ರವಾದಂಥ ವರದಿಯನ್ನು ನೀಡಿದ್ದು. ಇಲ್ಲಿ ಚೆಕ್ ಮಾಡಲಿಕ್ಕೆ ಹೋದಂಥ ಏನು ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರಿಗೆ ಯಾಕೆ ಗೊತ್ತಾಗಲಿಲ್ಲ? ನಾವು ಅಬಕಾರಿ ಸಚಿವ ತಿಮ್ಮಾಪುರಕ್ಕೆ ಕೇಳುತ್ತೇವೆ, ಇಷ್ಟೆಲ್ಲ ವರದಿ ಮಾಡಿದರು, ರೇಡ್ ಯಾಕೆ ಮಾಡಿಲ್ಲ? ಯಾಕಂದರೆ ಮಂಜುನಾಥನ ಆಶೀರ್ವಾದ. ಇನ್ನೊಂದು ಆಶ್ಚರ್ಯ ಅಂತಂದರೆ ಸೆಂಟ್ರಲ್ ಹೋಟೆಲ್ ಯಾರ್ದು? 5-6 ಕೋಟಿ ರೂಪಾಯಿ ಇದೆ. ಹನುಮಾನ್ ಏನು ಹೋಟೆಲ್ ಇದೆ, ಅದ್ರ ಎದುರುಗಡೆ ಅಂದರೆ ರಾಮದೇವ್ ಪಕ್ಕದಲ್ಲಿ. ಅದು ಯಾರ್ದು? ಇವರು ಮತ್ತು ಮಂಜುನಾಥದ್ದು. ಹೀಗಾದರೆ ಇನ್ನೂ ಅನೇಕ ಹೋಟೆಲ್ಗಳಿವೆ ಇವ್ರ ಹೆಸರು ಮೇಲೆ. ಇರಲಿ, ಬೇಡ ಅನ್ನಂಗಿಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ, ತೆಗೆದುಕೊಳ್ಳಿ. ಆದರೆ ಇಲ್ಲಿ ಕಿಚನ್ ಯಾರ್ದು ಹೆಸರು ಮೇಲಿದೆ? ಕಾಪರ್ ಆ್ಯಂಡ್ ಪೇಪರ್ ವಿನಯ್ ಹಾದಿ ಹೆಸರು ಮೇಲೆ. ಲೈಸೆನ್ಸ್ ಯಾರ ಹೆಸರು ಮೇಲಿದೆ? ನಾವು ಹಿಂದೆ ಹೇಳಿದ್ದು ನಾವು ಲೈಸೆನ್ಸ. ಇಲ್ಲಿ ಶ್ರದ್ಧಾ ಸಂತೋಷ್ ಕಟ್ಟವಟ್ಟೆ ಇವ್ರ ಹೆಸರು ಮೇಲಿದೆ. ಅಂದ್ರೆ ಇಲ್ಲಿ ಲೈಸೆನ್ಸ್ ಬೇರೆ, ಇವರು ಮಾರೋರು ಬೇರೆ, ನಂದು ಕಿಚನ್ ಅಷ್ಟೇ ಹೇಳ್ತಾರೆ. ಇದನ್ನು ಕೂಡ ಹಿಂದಿನ ವರದಲ್ಲಿ ನಾವು ಹೇಳಿದ್ದೇವೆ. ಇನ್ನು ಗಸ್ತ್ ವಾಹನ 10:30ಕ್ಕೆ ಬರ್ತೈತಿ ಇಲ್ಲಿ, ಆದರೂ ಕೂಡ 11ಕ್ಕೆ ಕ್ಲೋಸ್ ಇದೆ. ಆದರೆ 12:30ವರೆಗೆ ಇವ್ರು ಯಾರು ನಡೆಸ್ತಾರೆ? ಹಂಗಾದ್ರೆ ಶಾಪುರ್ ಪೊಲೀಸ್ ಸ್ಟೇಷನ್ದವ್ರಿಗೆ ಎಷ್ಟು ಹಪ್ತ ಹೋಗ್ತದೆ ಅದನ್ನು ಅವರೇ ಹೇಳಬೇಕು. ನಗರ ಆಯುಕ್ತರು ಕೂಡ ಇದನ್ನು ಗಮನಿಸಬೇಕಾಗ್ತದೆ. 11 ಗಂಟೆಗೆ ಎಲ್ಲರದು ಬಂದಿದೆ, 12:30ವರೆಗೆ ಯಾಕೆ? ಮುಂದಿನ ಗೇಟ್ ಹಾಕಿರ್ತಾರೆ, ಹಿಂದಿನ ಬಾಗಿಲಿನ ಮಾರ್ತಿರ್ತಾರೆ. ಇದು ಕೂಡ ಅಕ್ರಮ ವ್ಯವಹಾರ ಅಂತಲೇ ಹೇಳಬೇಕು. ಇನ್ನು 3ನೇ ಸೆಕ್ಷನ್ ಏನಂತಂದರೆ ಇಲ್ಲಿ ಇನ್ಸ್ಪೆಕ್ಷನ್ ಬರ್ತಾರೆ. ಯಾರು? ಇದು ಡಿವಿಷನ್ 3, ಎಕ್ಸೈಸ್ ಡಿವಿಷನ್ 3ಅಲ್ಲಿ ಬರ್ತದೆ. ಅಲ್ಲಿ ಸುನೀಲ್ ಕುಮಾರ್ ಅಂತಾರೆ, ಅಬಕಾರಿ ನಿರೀಕ್ಷಕರು ಬಂದ್ದಾರೆ. ಅವ್ರು ಬರ್ತಾರೆ, ಅವ್ರ ಕಣ್ಣಿಗೆ ಎಲ್ಲ ಬಾಟಲ್ ಕಾಣ್ತವೆ. ಎಲ್ಲ ಕಂಪ್ನಿ ಬಾಟಲ್ ಒಂದೇ ಹೋಟೆಲಲ್ಲಿ ಹೆಂಗಿರ್ತವೆ, ಒಂದೇ ಬಾರ್ದಲ್ಲಿ ಹೆಂಗಿರ್ತವೆ. ಆದರೆ ವಿನಯ್ ಹಾದಿಮನಿ ಇವರು ಸಪ್ಲೈ ಮಾಡಲಿಕ್ಕೆ 4 ಕಾರ್ ಗಾಡಿನ ಇಟ್ಟಿದ್ದಾರೆ, 4 2 ವೀಲರ್ ಇಟ್ಟಿದ್ದಾರೆ. 24/7 ಅಂದರೆ ಸರಾಯಿ ಯಾರು ಖರೀದಿ ಮಾಡ್ತಾಯಿದ್ದಾರೆ? ಲೈಸೆನ್ಸ್ ಯಾರ ಹೆಸರು ಮೇಲಿದೆ? ಇಲ್ಲಿ ಕಿಚನ್ ಮಾತ್ರ ನಂದಿದೆ ಅಂತ ಜನರಿಗೆ ದಿಶಾಬೋಲನ್ನು ಮಾಡ್ತಾಯಿದ್ದಾರೆ. ಇಂಥ ಅನೇಕ ಹಗರಣಗಳಿವೆ. ಬೈಲಹೊಂಗಲದಲ್ಲಿ ತಮ್ಮ ಹೆಂಡತಿ ಹೆಸರು ಮೇಲೆ ಯಾವುದೋ ಒಂದು ವೈನ್ಸ್ ಇದೆ. ಇವು ಅನೇಕ ಅಕ್ರಮ ವ್ಯವಹಾರ ಅಂತಂದರೆ ವಿನಯ್ ಹಾದಿಮನಿ ಹೆಸರು ಕೇಳಿ ಬರ್ತಾಯಿದೆ. ತಿಮ್ಮಾಪುರ ಅವರು ಇದನ್ನು ಗಮನಿಸಬೇಕು. ಯಾಕಂದರೆ ಮಂಜುನಾಥ್ ಅವರು ಅವ್ರ ಜೊತೆ ಶಾಮೀಲಾಗಿಬಿಟ್ಟಿದ್ದಾರೆ. ಆಶ್ಚರ್ಯ ಅಂತಂದರೆ ಇಲ್ಲಿ ಎಲ್ಲರೂ ಮಂತ್ಲಿ ಫಿಕ್ಸ್. ಎಷ್ಟು ಮಂತ್ಲಿ ಇದೆ ಹೇಳಿದರೆ ಆಶ್ಚರ್ಯಪಡ್ತೀರಿ ನೀವು. ಬೆಳಗಾವಿ ಗ್ರಾಮೀಣದಲ್ಲಿ ಸಾರಾಯಿ ಮಾರಾಟ ಮಾಡ್ತಾರೆ. ಅದು ಕೂಡ ಒರಿಜಿನಲ್ ಬಾಟಲ್ ಇರ್ತವೆ, ಅದ್ರ ಮಧ್ಯೆ ನಮ್ಮ ತಕರಾರಿಲ್ಲ. ಬೈಲಹೊಂಗಲದಲ್ಲಿ ಅಲ್ಲಿಯೂ ಕೂಡ ಬೈಲಹೊಂಗಲದಲ್ಲಿದೆ. ಇನ್ನು ಧಾರವಾಡದಲ್ಲಿ ನಾವು ಹೇಳಿದ್ದೇವೆ. ಏನು ಈಗಾಗಲೇ ಸಾಧನ್ ಅವ್ರದ್ದೇನು ಪ್ಲಾಟ್ ಇವೆ, ಅಲ್ಲಿ ಕೂಡ ಕಾಪರ್ ಆ್ಯಂಡ್ ಪೇಪರ್. ಅದರ ಮುಂದುಗಡೆನೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ. ಕೊಡ್ಲಿಕ್ಕೆ ಬರೋದಿಲ್ಲ, ಒಂದು 100 ಮೀಟರ್ ಅಂತರದಲ್ಲೇ ಇದೆ. ಒಟ್ಟಾರೆ ದುಡ್ಡು ಕೊಟ್ಟರೆ ಏನು ಬೇಕಾದಾಗ್ತೈತೆ. ಬಟ್ ಬೆಳಗಾವಿಯಲ್ಲಿ ನಾವು ಈಗಾಗಲೇ ಹೇಳಿದೆ, CL2 ತೆಗೆದವರು CL7 ವ್ಯವಹಾರವನ್ನು ಮಾಡ್ತಾಯಿದ್ದಾರೆ. ಗಣೇಶ್ಪುರದಲ್ಲಿ ಓಪನ್ ಅಂದರೆ ಹೊರಗೆ ಓಪನ್ ನೈಟ್ ಮಾಡ್ತಾಯಿದ್ದಾರೆ. ಹಾಗಾದರೆ ಕಾಯಿಪಲ್ಯ ಟೈಪ್ ನೀವು ಮಾರಿಬಿಡ್ರಲ್ಲ, ಅದು ಒಂದು ಪರ್ಮಿಷನ್ ಕೊಟ್ಬಿಡ್ರಲ್ಲ, ಬ್ಯಾಡರಂತಾರೆ. ಒಟ್ಟಾರೆ 8 ಜಿಲ್ಲೆಗಳಲ್ಲಿ ಈ ಅಕ್ರಮದಿಂದ ಮಂಜುನಾಥ್ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸಿದ್ದಾರೆ. ನಾವು ಹಿಂದೆ ಒಂದು ಹೇಳಿದ ವರದಿಯಲ್ಲಿ ಈತ 100 ಕೋಟಿಗಿಂತಲೂ ಹೆಚ್ಚು ಮಾಡ್ತಾರೆ. ಈತನ ಮಗಳು ಎಲ್ಲ ವ್ಯವಹಾರವನ್ನು ನಡೆಸ್ಕೋತಾ ಅಂತ. ಈಗ ವಿನಯ್ ಹಾದಿಮನಿ ಬಗ್ಗೆ ಫೋಟೋ ಸಹಿತ
ಏನೇನು ಟೂ ವೀಲರ್ ಎಲ್ಲೆಲ್ಲಿ ಹೋಗ್ತವೆ, ಫೋರ್ ವೀಲರ್ ಎಲ್ಲೆಲ್ಲಿ ಹೋಗ್ತವೆ, ಆ ಹೋಟೆಲ್ದ ಗುಪ್ತ ಸ್ಥಳ ಯಾವುದು, ಎಲ್ಲವನ್ನು ಮುಂದಿನ ಎಪಿಸೋಡ್ದಲ್ಲಿ ನಾವು ಖಂಡಿತ ತಮ್ಮ ಗಮನಕ್ಕೆ ತರ್ತೇವೆ. ಇವರೇನು ಎಲ್ಲರೂ ಕೂಡಿ ಮಿಕ್ಸ್ ಮಾಡಿ ಮಾರ್ತಾಯಿದ್ದಾರೆ. ಮಹಾತ್ಮ ಫುಲೆ ಏನು ಹೋಟೆಲ್ ಹೇಳಿದೆ, ಅಲ್ಲಿ FRP ಸೆಕ್ಷನೇ ಇಲ್ಲ, ಆದರೂ ಕೂಡ ಪರ್ಮಿಷನೂ ಇಲ್ಲ. ಆದರೂ ಕೂಡ ಈತ ಯಾವ ರೀತಿ ಮಾಡ್ತಾಯಿದೆ, CL9 CL2 ಇದೆ, CL9 ಇದೆ. ಅದಕ್ಕೆ ಇಲ್ಲಿ FRP ಸೆಕ್ಷನ್ ಅಂತಿದೆ, ಅದಕ್ಕೆ ಪರ್ಮಿಷನೇ ಇಲ್ಲ. ಆದರೂ ಕೂಡ ವಿನಯ ಹಾದಿಮನಿ ಹೇಗೆ ಮಾಡ್ತಾಯಿದ್ದಾರೆ, ಇದೆಲ್ಲವನ್ನು ಸಚಿವರು ಮತ್ತು ಗಮನಿಸಬೇಕಾಗ್ತದೆ. ರಹಸ್ಯ ಸ್ಥಳ ಇದೆ. ಈ ರಹಸ್ಯ ಸ್ಥಳದಿಂದ ಏನು ವಿವಿಧ ಕಂಪ್ನಿಯ ಬಾಟಲ್ಗಳಿವೆ, ಒಂದೇ ಟೇಬಲ್ ಮೇಲೆ ಏನು ಸಿಗ್ತದೆ, ಏನು ಕಲೆಕ್ಷನ್ ಆಗ್ತದೆ, ಕ್ಯಾಶ್ ಕಲೆಕ್ಷನ್ ಆಗ್ತದೆ, ಅದು ವಿನಯ ಹಾದಿಮನಿಗೆ ಯಾಕೆ ಹೋಗ್ತದೆ? ಅದು ಲೈಸೆನ್ಸ್ ಹೋಲ್ಡರ್ಗೆ ಹೋಗ್ಬೇಕಾಗಿತ್ತು. ಇಲ್ಲ, ಇನ್ನು ಕ್ಯಾಶ ಲಕ್ಷಾಂತರ ರೂಪಾಯಿ ಕ್ಯಾಶ್ ಕೊಡ್ತೈತೆ. ಅದು ಎಲ್ಲರೂ ಹಂಚ್ಕೋತಾರೆ. ಈಗ ನಾನು ಹೇಳಿದೆ ಅಲ್ಲ, ಬಾಲಾಜಿ ಕವಾಡಿ ವೈನ್ಸ, ಓಡ್ಕಾ ವೈನ್ಸ, ಓರ್ಕಾ ನೆಕ್ಸ್ಟ್, ಬಾಲಾಜಿ ವೈನ್ಸ, ನಂತರ ಮಿಡ್ಲ್ಯಾಂಡ್ ಬಾರ್, ಇವರೆಲ್ಲರೂ ಕೂಡ ಮಿಕ್ಸ್ ಮಾಡಲಿಕ್ಕೆ ಪರ್ಮಿಷನ್ ಐತೇನು? ಇಲ್ಲ. ಈ ಸ್ಥಳವನ್ನು ವಿಶೇಷ ಅಧಿಕಾರಿ ತಂಡ ಭೇದಿಸಬೇಕು ಮತ್ತು ಇಲ್ಲಿ ರೇಡ್ ಮಾಡ್ಬೇಕಂತ ಕೇಳ್ಕೊತಾರೆ. ವಿನಯ್ ಚಂದ್ರಕಾಂತ್ ಹಾದಿಮನಿ GST ನಂಬರ್ ಒಂದೇ ಇದೆ, ಆದರೆ 3 ಕಡೆ ವ್ಯಾಪಾರ ಹೆಂಗೆ ಮಾಡ್ತಾರೆ? ಇನ್ಕಮ್ ಟ್ಯಾಕ್ಸ್ ಅವ್ರು ಏನೋ ಮಲಗಿದಾರೇನೋ ಒಂದೇ ಪ್ರಶ್ನೆ. GST ನಂಬರ್ ಇದೆ 29ABOPH 8165N1ZR. ಮತ್ತು ಇವರ ಇನ್ಕಮ್ ಹೆಂಗೆ ತೋರಿಸ್ತಾರೆ? ವಾರ್ಷಿಕ 5 ಕೋಟಿಯಿಂದ 25 ಕೋಟಿ ಅಲ್ಲ, 60 ಕೋಟಿಯಿಂದ 100 ಕೋಟಿವರೆಗಿದೆ. ಈತನ ವ್ಯಾಪಾರ ಎಷ್ಟಪ್ಪ ಅಂದ್ರೆ 8 ವರ್ಷದಿಂದ 8 ತಿಂಗಳು ನಡೆದಿದೆ. ಅದು ಅಲ್ಲದೆ ಇವರು ಅನ್ನೋಬಿದ್ದ ನಟರಾಜ್ ನಟೋರೇಶ್ ಅವ ಅಲ್ಲಿ ಕಿತ್ತೂರು ತನಕ ನಿಚ್ಚನಿಕೆದು ಒಂದು ಹೆಣ್ಣು ಮಾಡ್ಕೊಂಡಿದ್ದ, ಆ ವಿಷಯ ಬೇರೆ. ಆದರೆ ಈ ವಿನಯದ ಏನಿದೆ, ಇವ ಅಂಡರ್ವರ್ಲ್ಡ್ ಡಾನ್, ಇವ ನೈಟ್ ಲೈಫ್ ಬಿಸ್ನೆಸ್ ಇವಂದ ಗೊತ್ತಾತ್ಲ, ರಾತ್ರಿಯ ಕರಾಳ ಕತೆಗಳು. ಈತ ಎಲ್ಲಿಂದ ಬಂದಂದ್ರೆ ಮೈನ್ಸ್ ಮಾಡ್ತಿದ್ದ ಹೊಸಪೇಟೆ ಮತ್ತು ಬಳ್ಳಾರಿಗೆ, ಅಲ್ಲಿ ದೊಡ್ಡ ದಂಧೆ ಇತ್ತು. ಅದಾದ ನಂತರ ಇಲ್ಲಿ ಅದು ಬಂದಾದ ನಂತರ ಇಲ್ಲಿ ಬಂದ. ಇನ್ನು ಗುರುಶಾಂತಪ್ಪ JD ಇದ್ದ, ಜಾಯಿಂಟ್ ಡೈರೆಕ್ಟರ್ ಆಫ್ ಎಕ್ಸೈಸ್. ಆತ ಎಲ್ಲರನ್ನ ನೀರು ಕುಡಿಸಿದ. ಯಾರೋ ಜಾಯಿಂಟ್ ಡೈರೆಕ್ಟ್ರ್ ಗುರುಶಾಂತಪ್ಪ. ಈಗ ವಿನಯ್ ಚಂದ್ರಕಾಂತ್ ಹಾದಿಮನಿ ಎಲ್ಲರನ್ನ ನೀರು ಕುಡಿಸೋಕೆ ಬಂದಿದ್ದಾನೆ. ನಾವು ಕೂಡ ಸ್ಲೋ ಆಗಿ ಈತನಿಗೆ ನೀರು ಕುಡಿಸ್ತೇವೆ. ನಾನು ಮತ್ತು ತಮ್ಮನ್ನು ಬಿಟ್ಟಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.